ಕನಕಪುರ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಕೆ.ಎನ್. ಶಾಂತರಾಜು, ಅಧ್ಯಕ್ಷರಾಗಿ ಸುರೇಶ್ ಕೆ.ವಿ, ಉಪಾಧ್ಯಕ್ಷರಾಗಿ ಶಿವಣ್ಣ ಮತ್ತು ಕಿರಣ್ ಕೆ.ಟಿ, ಕಾರ್ಯದರ್ಶಿಯಾಗಿ ಜಯರಾಮು, ಖಜಾಂಚಿಯಾಗಿ ಶೇಖರ್ ವಿ, ಸಹಕಾರ್ಯದರ್ಶಿಯಾಗಿ ನಂದನ್ ಕೆ.ಎ, ಸಂಚಾಲಕರಾಗಿ ಮಧು ಕೆ.ಎಂ ಹಾಗೂ ನಿರ್ದೇಶಕರುಗಳಾಗಿ ಗೋವಿಂದರಾಜು, ಪ್ರಕಾಶ್, ಚಂದ್ರಶೇಖರ್, ಗಿರೀಶ್, ವೆಂಕಟೇಶ್, ಚಂದ್ರಶೇಖರ್, ಪ್ರಕಾಶ್, ಪ್ರೇಮ್ಕುಮಾರ್, ಭಾಗ್ಯರಾಜು, ಹೇಮಂತ್, ಚೇತನ್, ದೇವರಾಜು, ಗುರುದತ್ ರವರು ಆಯ್ಕೆಯಾಗಿದ್ದಾರೆ ಎಂದು ನೂತನ ಅಧ್ಯಕ್ಷರಾದ ಸುರೇಶ್ ತಿಳಿಸಿದರು. ಹೊಸ ಆಡಳಿತ ಮಂಡಳಿ ವತಿಯಿಂದ ದೇವಾಲಯದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ನೂತನ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಶ್ರಮಿಸುವುದಾಗಿ ತಿಳಿಸಿದರು. ಅನುಕೂಲ ಕ್ಷತ್ರಿಯ ಸಂಘ, ಅನುಕೂಲ ಕ್ಷತ್ರಿಯ ತಿಗಳರ ಸಂಘ ರಿಜಿಸ್ಟರ್ಡ್ ಮತ್ತು ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮರವರ ದೇವಸ್ಥಾನ ಈ ಹಿಂದೆ 2012ರಲ್ಲಿ ಈ ಸಂಘವನ್ನು ರಚಿಸಲಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಈ ಸಂಘವನ್ನು ರಚನೆ ಮಾಡಲಿಕ್ಕೆ ಸ್ವಲ್ಪ ವಿಳಂಬವಾಗಿತ್ತು. ಸೊ ಈಗ ಆ ಸಂಘವನ್ನು ಪುನರ್ಪರಿಶೀಲಿಸಿ ಮತ್ತು ಸಂಘವನ್ನು ಈಗ ನೋಂದಣಿ ಸಹ ಮಾಡಿರುತ್ತೇವೆ. ಹಾಗೂ ಈ ಸಂಘದ ಗೌರವಾಧ್ಯಕ್ಷರಾಗಿ ಶಾಂತರಾಜು ಕೆ.ಎನ್. ಅವರನ್ನು ಆಯ್ಕೆ ಮಾಡಲಾಗಿದೆ. ಅಧ್ಯಕ್ಷರಾಗಿ ಸುರೇಶ್ ಕೆ.ವಿ ಆದ ನನ್ನನ್ನು ಆಯ್ಕೆ ಮಾಡಲಾಗಿದೆ. ಉಪಾಧ್ಯಕ್ಷರಾಗಿ ಶಿವಣ್ಣರವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೂ ಮತ್ತೊಬ್ಬರು ಉಪಾಧ್ಯಕ್ಷರಾಗಿ ಕಿರಣ್ ಕೆ.ಟಿ ರವರನ್ನು ಆಯ್ಕೆ ಮಾಡಲಾಗಿದೆ. ಕಾರ್ಯದರ್ಶಿಯಾಗಿ ಜಯರಾಮರವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೂ ಸಹ ಕಾರ್ಯದರ್ಶಿಯಾಗಿ ನಂದನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೂ ಶೇಖರ್ ವಿ ಅವರನ್ನು ಖಜಾಂಚಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ಇನ್ನಿತರ ಕೆಲವು ಕಾರ್ಯಕಾರಿ ಸಮಿತಿಯಲ್ಲಿ ಇನ್ನು ಹಲವಾರು ಯುವ ಪೀಳಿಗೆ ನಿರ್ದೇಶಕರಾಗಿ ಗೋವಿಂದರಾಜು ಜಿ ರವರನ್ನು ಹಾಗೂ ಕೆ.ಎಸ್. ಪ್ರಕಾಶ್, ಚಂದ್ರಶೇಖರ್ ಕೆ.ಆರ್, ಗಿರೀಶ್ ಕೆ.ಎಂ, ವೆಂಕಟೇಶ್ ಎನ್, ಚಂದ್ರಶೇಖರ್, ಪ್ರಕಾಶ್ ಕೆ.ಎಸ್, ಪ್ರೇಮ್ಕುಮಾರ್ ಕೆ.ವಿ, ಭಾಗ್ಯರಾಜು ಎಸ್, ಹೇಮಂತ್ ಜಿ, ಚೇತನ್ ಪಿ, ದೇವರಾಜು ಮತ್ತು ಗುರುದತ್ ಎನ್ ರವರನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡು ಈ ಸಂಘವನ್ನು ಇಂದಿನಿಂದ ಚಲಾವಣೆಗೆ ಬರುವಂತೆ ಎಲ್ಲರೂ ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ನಾನು ಉಪಾಧ್ಯಕ್ಷರು ಮಾಡವ್ರೆ. ಅದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ಇವ್ರ ಮಕ್ಕಳು 30 ಜನ ಬಂದಿರೋದ್ರಿಂದ ಹೊಸ ದೇವಸ್ಥಾನ ಕೂಡ ಕಟ್ಟೋದಕ್ಕೆಲ್ಲ ರೆಡಿ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರದೊಂದಿಗೆ ನಡೆಸ್ಕೊಂಡು ಹೋಗ್ತೀವಿ. So